ಪೂರ್ತಿ ಬೆಂಗಳೂರಲ್ಲಿ ಮಾಡ್ತೀವಿ. ಜೈ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಕನ್ನಡದ ಹ್ಯುಮನಿಟಿ ಈಚ್ ಒನ್ ಹೆಲ್ಪ್ ಫಾರ್. ಇವತ್ತಿನ ದಿವಸ ನಾವು 13, 14, 15 ಇಲ್ಲಿ ಕ್ಯಾಂಪ್ ಹಾಕಿದ್ರು ನಮ್ಮ ಟ್ಯಾಂಗಡನ್ನು. ಸುಮಾರು ನಮ್ಮ ನ್ಯಾಷನಲ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಕನ್ನಡದ ಹ್ಯುಮನಿಟಿ ಈಚ್ ಒನ್ ಹೆಲ್ಪ್ ನಿಂದ 10,350 ಜನಕ್ಕೆ ನಾವು ಟೋಟಲ್ DL ಕೊಟ್ಟಿದ್ದೀವಿ. ಕೋಲಾರ, ಬಂಗಾರಪೇಟೆ, ಮಾಲೂರಲ್ಲಿ ಮತ್ತು ತುಮಕೂರು. ಸುಮಾರು ಜನಕ್ಕೆ ಇನ್ಶೂರೆನ್ಸ್ ಇಡಬೇಕು, ಹೆಲ್ಮೆಟ್ ಹಾಕಬೇಕು. ಎಲ್ಲರ ಹತ್ರ ಲೀಗಲ್ ನಾವು ಮುಖಾಂತರ ಚೆನ್ನಾಗಿ ಏನು ಬೇಕಂದ್ರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಇಟ್ಕೊಳ್ಬೇಕು, RC ಕಾರ್ಡು ಮತ್ತು ವೆಹಿಕಲ್ ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು. ನಾವು ಮುಂದೆ ಅದಕ್ಕೆ ಒಂದು ನಮ್ಮ ಅವೇರ್ನೆಸ್ ಕ್ಯಾಂಪ್ ಅನ್ನೋದು ಏನಂದರೆ ವೆಹಿಕಲ್ ಏನಿಗೆ ಓಡಿಸ್ತಾರಂತೆ, ಈಗ ಏನೋ ಒಂದು ಕೆಲಸ ಇರುತ್ತೆ ಹೋಗ್ಬೇಕು ಬರಬೇಕು, ಅದಕ್ಕೆ ಅಂತ ರ್ಯಾಶ್ ಡ್ರೈವಿಂಗ್ ಮಾಡಬೇಕು. ಅವ್ರ ಪ್ರಾಣಕ್ಕೆ ಹೆಲ್ಮೆಟ್ ಯೂಸ್ ಮಾಡಬೇಕು ಅಂತ ಕೆಲಸ. ಫಸ್ಟ್ ಹೆಲ್ಮೆಟ್ ಯೂಸ್ ಮಾಡಬೇಕು. ಹೆಲ್ಮೆಟ್ನಿಂದ ನಮ್ಮ ತಲೆಗೆ ಒಂದು ತುಂಬ ಸೇಫ್ಟಿ ಇರುತ್ತೆ. ಅದರಿಂದ ನಾವು ಸುಮಾರು DL ಏನು ಕೆಲಸ ಮಾಡ್ತೀವಿ ಆಕ್ಸಿಡೆಂಟ್ ಏನೇನು ಹೆಚ್ಚು ಕಡಿಮೆ ಆಗುತ್ತೆ DLಗೆ ಒಂದು 15 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಆಗಿರುತ್ತೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಟಲ್ ಎಲ್ಲ ಜನರನ್ನು ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಲೀಗಲ್ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಜನ ಬರೋದಿತ್ತು. ಇನ್ನೂ ಬೆಳೆಗಳಿಗೆ ಅದು ಏನು DL ಅನ್ನೋದೇ ನಮಗೆ ಗೊತ್ತಾಗಬೇಕು. ಅದು ನಮಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಹೇಬರು ಏನು ಮಾಡ್ತಾ ಹೇಳ್ತಾರೆ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಡೀಲ್ ಮಾಡಬೇಕು ಅಂತ ಎಲ್ಲ ಈಗ ಡೈಸ್ಗಳಲ್ಲಿ 7,000, 8,000 ಕೇಳ್ತಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ಏನು ಗೌರ್ಮೆಂಟ್ ಫೀಸ್ ಏನಿದೆ ತಗೊಂಡು ಎಲ್ಲರಿಗೂ ಡೀಲ್ ಮಾಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಈ DL ಇನ್ಸೂರೆನ್ಸು ಎಲ್ಲ ಮಷಿನ್ ತುಂಬ ಒಳ್ಳೆಯದಾಗುತ್ತೆ ಮತ್ತು ಸೇಫರ್ ಸೈಡು ಅಷ್ಟೇ. ಅದೇ ರೀತಿಯಾಗಿ ಎಲ್ಲ ಗಾಡಿದು ಡಾಕ್ಯುಮೆಂಟ್ಸು ಎಲ್ಲ ಪಕ್ಕ ಇಟ್ಬಿಡ್ಬೇಕು. ಆಮೇಲೆ DL ಅಂತೂ ಕಂಪಲ್ಸರಿ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಡ್ರೈವಿಂಗೇ ಬರಲಿಲ್ಲ ಅಂದರೆ ಗಾಡಿ ವೆಹಿಕಲ್ ಮತ್ತು ಹೆಲ್ಮೆಟ್ ಅವೇರ್ ಮಾಡೋದು, ರ್ಯಾಶ್ ಡ್ರೈವ್ ಮಾಡಬಾರ್ದು. ಇದೆಲ್ಲ ಈಗ ಫಾಲೋ ಮಾಡೋದ್ರಿಂದ ಜನರಿಗೂ ಸೇಫ್ಟಿ ಆಗಿರ್ತದೆ, ಬೇರೆಯವ್ರಿಗೂ ಸೇಫ್ಟಿ ಇರ್ತದೆ. ಈ ಥರ ಒಳ್ಳೆ ಕೆಲಸಕ್ಕೆ ಇವರು ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ DL ಕಡಿಮೆ ರೇಟಲ್ಲಿ ಓನ್ಲಿ ಗೌರ್ಮೆಂಟ್ ಫೀಸ್ ಏನಿದೆ ತಗೊಂಡು ಅವರು ಮಾಡಿಕೊಡ್ತಾ ಇದ್ದಾರೆ. ಈ ಥರ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಸಪೋರ್ಟು ಖಂಡಿತ ಇರ್ತದೆ. ಇದರ ಲೀಗಲ್ಲಾಗಿ ಏನೇ ಮಾಡಿದ್ರು ನಮ್ಮದು ಸಪೋರ್ಟ್ ತುಂಬ ಇರ್ತದೆ. ಇದೇ ಕಂಟಿನ್ಯೂ ಮಾಡಲಿ, ಜನಗಳಿಗೆ ಹೆಲ್ಪ್ ಆಗಲಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್.